ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಅಶ್ವಿನಿನ ಲಾಕ್ ಮಾಡಿದರೆ ಅಶ್ವಿನಿ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ತನ್ನ ಪ್ರಾಣವನ್ನೇ ಅಂತ್ಯ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಅಶ್ವಿನಿ ಕತೆ ಅಂತ್ಯವಾಯ್ತಾ? ದಿವ್ಯಾನಿ ಸಿಕ್ಕಿಬಿಟ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ನಚ್ಚಿ ಭೂಮಿ ಸತ್ಯಣ್ಣ ಎಲ್ಲರೂ ಕೂಡ ಸೇರ್ಕೊಂಡು ದೇವ್ಯಾನಿ ಅಶ್ವಿನಿಗೆ ಕೆಡ್ಡ ತೋಡ್ತಾರೆ. ಇಲ್ಲಿ ಅಶ್ವಿನಿ ದೇವ್ಯಾನಿ ಜಾಬೆ ಕೆಳಗಡೆ ನುಗ್ಗಿದ್ರೆ ಅಚ್ಯುತ್ ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ. ಇಷ್ಟು ದಿನ ಅಚ್ಯುತ್ ಜಸ್ಟ್ ಹೇಳ್ತಾ ಇದ್ರು, ಟೆಸ್ಟ್ ಮಾಡಿಸ್ತಿದ್ರು, ಬಟ್ ರಿಪೋರ್ಟ್ ಚೇಂಜ್ ಆಗ್ತಾ ಇತ್ತು. ಈ ಬಾರಿ ಕೂಡ ಅದೇ ರೀತಿ ಆಗಿತ್ತು. ಆದ್ರೆ ಅಚ್ಯುತ್ ಈ ಬಾರಿ ಎಚ್ಚೆತ್ಕೊಂಡಿದ್ರು. ಅದೇ ಕಾರಣಕ್ಕೆ ಒಂದು ಕಡೆ ಅಲ್ಲ, 2-3 ಕಡೆ ಟೆಸ್ಟ್ ರಿಪೋರ್ಟ್ಗೆ ಕಳಿಸಿದ್ರು. ಅದೇ ಕಾರಣಕ್ಕೆ ಇಲ್ಲಿ ದೇವ್ಯಾನಿ ಅಶ್ವಿನಿ ಸೇರ್ಕೊಂಡು ಒಂದೇ ಒಂದು ಹಾಸ್ಪಿಟಲ್ ಬ್ಲಡ್ ರಿಪೋರ್ಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತೆ ಹೊರತು ಇನ್ನೆರಡು ಬ್ಲಡ್ ಟೆಸ್ಟ್ ರಿಪೋರ್ಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಇಲ್ಲಿ ಮೊದಲು ಎಲ್ಲಿ ನಚ್ಚಿ ಆ ಒಂದು ಬ್ಲಡ್ ಅನ್ನ ಡೊನೇಟ್ ಮಾಡಿಸಿದ್ರು, ಆ ಒಂದು ಬ್ಲಡ್ ಟೆಸ್ಟ್ಗೆ ಕಳಿಸಿದ್ರು, ಆ ಒಂದು ಟೆಸ್ಟ್ ಅಲ್ಲಿ ಬದಲಾವಣೆ ಆಗಿತ್ತು. ಯಾಕಂದ್ರೆ ನಿಜವಾಗ್ಲೂ ಮನಸ್ವಿನಿಯ ಬ್ಲಡ್ ಟೆಸ್ಟ್ ಅಲ್ಲಿ ನಡೆದಿತ್ತು. ಇಲ್ಲಿ ದೇವ್ಯಾನಿ ತುಂಬಾ ಉಪಾಯಕರವಾಗಿ ಇಲ್ಲಿ ಭೂಮಿಯ ಬ್ಲಡ್ ಅನ್ನ ಅಲ್ಲಿಗೆ ರೀಪ್ಲೇಸ್ ಮಾಡಿಸಿದ್ರು. ಅದೇ ಕಾರಣಕ್ಕೆ ಆ ಒಂದು ರಿಪೋರ್ಟ್ ಮನಸ್ವಿನಿ ಅಂತಾನೆ ಬಂದಿರುತ್ತೆ. ಆದ್ರೆ ತದನಂತರ ಇಲ್ಲಿ ಅಚ್ಯುತ್ ಮತ್ತೆ ನಚ್ಚಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಮತ್ತೆರಡು ಬೇರೆ ಕಡೆ ಒಂದು ಬ್ಲಡ್ ಟೆಸ್ಟ್ ನ ಮಾಡಿಸಿರ್ತಾರೆ. ಹಾಗಾಗಿ ಅಲ್ಲಿ ಅಶ್ವಿನಿಯ ರಿಯಲ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದದ. ಹಾಗಾಗಿ ಇಲ್ಲಿ ಅಶ್ವಿನಿ ಸಿಕ್ಕಿಬಿದ್ದಾಳೆ. ಆದ್ರೆ ಇದನ್ನ ಒಪ್ಕೊಳ್ದೇ ಇರ್ತಕ್ಕಂಥ ಅಶ್ವಿನಿ ತಾನೇ ಮನಸ್ವಿನಿ ಅಂತ ಹೇಳಿ ಇನ್ನೂ ವಾದ ಮಾಡ್ತಿದ್ದಾಳೆ. ಆದ್ರೆ ನಚ್ಚಿ ನಾನೇ ಖುದ್ದು ಇದನ್ನೆಲ್ಲವನ್ನ ಕೂಡ ಮಾಡಿಸಿದ್ದೀನಿ ಅಂತದ್ದಾಗಿ ಶ್ರವಣ್ ಅಚ್ಯುತ್ ನಚ್ಚಿ ಮಾತನ್ನ ನಂಬ್ತಾರೆ. ಕೊನೆಗೂ ಇಲ್ಲಿ ಅಶ್ವಿನಿ ಫೇಕ್ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಅಚ್ಯುತ್ ಅಶ್ವಿನಿಯನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಎಳೆದೊಯ್ತಾರೆ. ತದನಂತರ ಇಲ್ಲಿ ಶ್ರವಣ್ ಕುಸಿದು ಹೋಗ್ಬಿಡ್ತಾರೆ. ಅಶ್ವಿನಿ ಮನೆಗೆ ಬಂದದ್ದು, ಅಶ್ವಿನಿ ಮನೆಗೆ ಬಂದ್ಮೇಲೆ ಮಗಳು ಅಂತ ಹೇಳಿದ್ದು. ಪದೇ ಪದೇ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಈಕೆ ಮನಸ್ವಿನಿ ಅಲ್ಲ ಅಂತ ಹೇಳಿದಾಗ ನನ್ನ ಮಗಳು ಮನಸ್ವಿನಿ ಬಗ್ಗೆ ಈ ರೀತಿಯೆಲ್ಲ ಮಾತನಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ರೊಚ್ಚಿಗೆದ್ದದ್ದು, ಸಿಡಿದದ್ದು. ಇಲ್ಲಿ ಅಚ್ಯುತ್ ಮೇಲೆ ಕೈ ಮಾಡಿದ್ದು, ಮನೆ ಬಿಟ್ಟು ಹೋಗಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾರೆ ಶ್ರವಣ್. ನಿಜಕ್ಕೂ ಅವ್ರ ಬಗ್ಗೆ ಅವ್ರಿಗೆ ಅಸಹ್ಯವಾಗ್ಬಿಡತ್ತೆ. ಅದೇ ಕಾರಣಕ್ಕೆ ನೊಂದ್ಕೊಂಡಂತ ಶ್ರವಣ್ ರೂಮಿಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಡ್ತಾರೆ. ಇತ್ತ ಕಡೆ ಭೂಮಿ ಶ್ರವಣ್ ಸಾಹೇಬ್ರು ಒಬ್ಬರೇ ಇದ್ದಾರೆ, ಎಲ್ಲರೂ ಕೂಡ ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಒಳಗಡೆ ಬಂದ್ರೆ ಶ್ರವಣ್ ಆಲ್ರೆಡಿ ರೂಮ್ ಸೇರ್ಕೊಂಡಿದ್ದಾರೆ. ಇತ್ತ ಕಡೆ ಅಚ್ಯುತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಇತ್ತ ಕಡೆ ಭೂಮಿ ಮನೆಯವ್ರಿಗೆಲ್ಲರೂ ಕೂಡ ಡೋರ್ನ ನಾಕ್ ಮಾಡ್ತಿದ್ದಾರೆ. ಆದ್ರೆ ಶ್ರವಣ್ ಅವ್ರು ಮಾತ್ರ ಡೋರ್ನ ಓಪನ್ ಮಾಡ್ತಿಲ್ಲ. ನನಗೆ ತುಂಬಾನೇ ಬೇಜಾರ ಆಗ್ತದ. ನನ್ನ ಮಗಳು ಅಂತ ಅನ್ಕೊಂಡು ಎಷ್ಟು ದಿನ ಎಷ್ಟು ಖುಷಿ ಆಗಿದೆ. ನಿಮ್ಗೆ ಗೊತ್ತಿದ್ಯಾ, 20 ವರ್ಷಗಳ ನಂತರ ಮನಸ್ವಿನಿ ನನ್ನ ಮಗಳು ಸಿಕ್ಕಿದ್ಲು ಅಂತ ಗೊತ್ತಾದಾಗ ನನ್ಗೆ ಎಷ್ಟು ಖುಷಿ ಪಟ್ಟೆ ಅಂತ. ಆದ್ರೆ ಇವತ್ತು ಯಾರೋ ಒಂದು ಹುಡುಗಿ ಫೇಕ್ ಆಗಿ ಬಂದು ಇಷ್ಟು ದಿನ ನನ್ನ ಮಗಳು ಅಂತ ಇದ್ದು ಇವತ್ತು ಆಕೆ ರಿಯಲ್ ಅಲ್ಲ ಅನ್ನೋ ವಿಷಯ ಗೊತ್ತಾದಾಗ ನಿಜಕ್ಕೂ ನನ್ನ ಮನಸ್ಸಿಗೆ ಎಂತ ಆಘಾತ ಆಗಿದೆ ಗೊತ್ತಾ ಅಂತ ಶ್ರವಣ್ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಭೂಮಿ ದಯವಿಟ್ಟು ಒಳ್ಳೇದಾಯಿತು ಅಂತ ಅಂದ್ಕೊಳ್ಳಿ ಸಾಹೇಬ್ರೆ, ದಯವಿಟ್ಟು ಈ ರೀತಿಯೆಲ್ಲ ಮಾತನಾಡಬೇಡಿ, ದಯವಿಟ್ಟು ಹೊರಗಡೆ ಬನ್ನಿ ಅಂತ ಕೇಳ್ಕೊತಿದ್ದಾಳೆ. ಈ ಕಡೆ ಸಂಗೀತ ಅಜ್ಜಿ ಎಲ್ಲರೂ ಕೂಡ ಕೇಳ್ಕೊತಿದ್ದಾರೆ. ಜೊತೆಗೆ ಇಲ್ಲಿ ಅಚ್ಯುತ್ ತಂದೆ ಕೂಡ ನೋಡು ಶ್ರವಣ್, ನಮಗೂ ಕೂಡ ಹರ್ಟ್ ಆಗಿದೆ, ನಿನ್ನಷ್ಟೇ ನಮಗೂ ಬೇಜಾರಾಗಿದೆ, ನೀನೇ ರೀತಿ ಹೋಗಿ ರೂಮಲ್ಲಿ ಬಾಗ್ಲು ಹಾಕೊಂಡ್ರೆ ಹೇಗೆ, ಹೇಗೋ ಒಳ್ಳೇದಾಯ್ತಲ್ವ, ದಯವಿಟ್ಟು ಹೊರಗಡೆ ಬಾ, ಆಗಿದ್ದೇನು ಆಗೋಯ್ತು, ಸುಮ್ಮನೆ ವಿನಾಕಾರಣ ಈ ರೀತಿ ಯೋಚನೆ ಮಾಡೋದ್ರಿಂದ ಯಾವುದೂ ಕೂಡ ಬದಲಾಗೋದಿಲ್ಲ, ದಯವಿಟ್ಟು ಬಾ ಅಂತ ಕರೀತಿದ್ದಾರೆ. ಇಲ್ಲ, ದಯವಿಟ್ಟು ನನ್ನ ಒಬ್ಬಂಟಿಯಾಗಿ ಬಿಟ್ಬಿಡಿ, ನಾನು ಸ್ವಲ್ಪ ಸಮಯ ಒಬ್ಬನೇ ಇರಬೇಕು ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ಇತ್ತ ಕಡೆ ಅಜಿತ್ ಹೋಗಿದ್ದೆ ಅಶ್ವಿನಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹೇಳ್ಬಿಡು ಅಶ್ವಿನಿ, ಯಾಕೆ ನೀನು ಮನಸ್ವಿನಿ ಅಂತ ಬಂದ, ನಿನಗೆ ಹೇಗೆ ಗೊತ್ತಾಯಿತು ಮನಸ್ವಿನಿ ಮತ್ತು ಶಾರದಾ ಅತ್ತೆ ಸ್ಟೋರಿ? ಹೌದು, ನೀನು ಅಲ್ಲಿಗೆ ಬರುವುದಕ್ಕೆ ಕಾರಣ ಯಾರು, ನಿನ್ನನ್ನು ಯಾರು ಕಳಿಸಿದ್ದು, ನಿಜ ಹೇಳು ಅಂತಿದ್ರೆ ನೀನು ಸುಳ್ಳು ಹೇಳ್ತಿದ್ಯಾ? ಅಚ್ಯುತ್, ನಾನು ನಿಜವಾಗ್ಲೂ ನಾನೇ ಮನಸ್ವಿನಿ, ಸುಮ್ಮನೆ ಯಾಕೆ ನಿನ್ನನ್ನು ಅಶ್ವಿನಿ ಅಂತಿದ್ಯಾ, ನಾನೇ ಮನಸ್ವಿನಿ ಅಂತಾನೆ ಇಲ್ಲಿ ಹೇಳ್ತಿದ್ದಾಳೆ ಅಶ್ವಿನಿ. ಆದರೆ ಅಚ್ಯುತ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕೆ ರೆಡಿ ಆಗಿಲ್ಲ. ನೋಡು, ನೀನು ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಡ್ರಾಮಾ ಮಾಡ್ತೀಯಾ,
ಬಟ್ ಅಷ್ಟೇ ನ್ಯಾಚುರಲ್ ಆಗಿ ನಿನ್ನ ತರಾಟೆಗೆ ತಗೊಳ್ಳೋಕೆ ನಮ್ಮ ಕಾನ್ಸ್ಟೇಬಲ್ಸ್ಗೂ ಕೂಡ ಗೊತ್ತದೆ. ಸುಮ್ಮನೆ ಸತ್ಯ ಹೇಳ್ಬಿಡು ಅಂದ್ರೆ ಇಲ್ಲಿ ಅಶ್ವಿನಿ ಸತ್ಯ ಹೇಳುವುದೇ ಇಲ್ಲ, ನಾನೇ ಮನಸ್ವಿನಿ ಅಂತಾನೆ ಪಟ್ಟಿಟ್ಕೊಂಡು ಕೂತಿದ್ದಾಳೆ. ಆಗ ಕಾನ್ಸ್ಟೇಬಲ್ಸ್ನ ಇವಳನ್ನ ಹೊಡೆದು ತರಾಟೆಗೆ ತಗೊಳ್ಳಿ ಬಾಯ್ ಬಿಡಿಸಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇತ್ತ ಕಡೆ ಭೂಮಿ ಅಚ್ಯುತ್ಗೆ ಕಾಲ್ ಮಾಡ್ತಾಳೆ. ಸಾಹೇಬ್ರೆ ಇಲ್ಲಿ ದಯವಿಟ್ಟು ಆದಷ್ಟು ಬೇಗ ಮನೆಗೆ ಬನ್ನಿ ಅಂತಂದ್ರೆ ನಾನು ಇಲ್ಲಿ ಇಂಟ್ರಾಗೇಷನ್ ಮಾಡ್ತಿದ್ದೀನಿ, ಅಶ್ವಿನಿದು ಗೊತ್ತಾಗೋದಲ್ವಾ ನನಗೆ, ಸುಮ್ಮನೆ ಕಾಲ್ ಕಟ್ ಮಾಡು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ನನಗೆ ಅಂತ ಅಚ್ಯುತ್ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಭೂಮಿ ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಶ್ರವಣ್ ಸಾಹೇಬ್ರು ರೂಮಲ್ಲಿ ಲಾಕ್ ಹಾಕೊಂಡಿದ್ದಾರೆ, ತುಂಬ ಬಿಚರ್ ಮಾಡ್ಕೊಂಡಿದ್ದಾರೆ, ನಾವು ಯಾರೇ ಎಷ್ಟು ಹೇಳಿದ್ರು ಕೂಡ ಡೋರ್ನ ಓಪನ್ ಮಾಡ್ತಿಲ್ಲ. ಇವರು ಕೂಡ ರಮಣ ಅವ್ರ ಥರಾನೇ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು ರಮಣ್ ಸಾಹೇಬ್ರ ಥರಾನೇ, ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಬೇಗ ಬೇಗ ಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಭೂಮಿ. ಹಾಗಾಗಿ ಇಲ್ಲಿ ಅಚ್ಯುತ್ ಕೂಡ ಮೊದಲು ಶ್ರವಣ್ ಅವ್ರನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಸದಾಶಿವ್ ಅವ್ರಿಗೆ ಹುಷಾರಾಗಿ ನೋಡ್ಕೊಳ್ಳಿ, ಏನು ಹೆಚ್ಚು ಕಡಿಮೆ ಆಗಬಾರ್ದು, ನಿಮ್ಮ ನಂಬಿ ಹೋಗ್ತಾ ಇದ್ದೀನಿ ಮನೆಗೆ ಅಂತ ಹೇಳಿ ಅಚ್ಯುತ್ ಮನೆಗೆ ಬರ್ತಾರೆ. ಈ ಕಡೆ ಶ್ರವಣ್ ಅವ್ರ ಹತ್ರ ಅಚ್ಯುತ ದಯವಿಟ್ಟು ಮಾವ ಹೊರಗಡೆ ಬನ್ನಿ, ಯಾಕೆ ರೀತಿ ಯೋಚನೆ ಮಾಡ್ತಿದ್ರ, ಈಗ ಅವಳು ಫೇಕ್ ಅನ್ನೋದು ಗೊತ್ತಾಯ್ತಲ್ವಾ, ಎಲ್ಲ ಕೂಡ ಒಳ್ಳೇದಾಯ್ತು, ಅವಳಿ ಮನೆಗೆ ಬಂದು ಯಾವುದೇ ರೀತಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ನಾನು ಚಿಕ್ಕವನಿರ್ಬೇಕಾದ್ರೆ ನೀವು ಒಂದು ಸೈಕಲ್ ತಗೊಂಡಿದ್ರೆ ಆ ಸೈಕಲ್ಗೆ ಡ್ಯಾಶ್ ಹೊಡೆದು ಹಾಳಾಗ್ಬಿಡ್ತು, ಆಗ ನಾನು ತುಂಬ ವಿಚಾರ ಮಾಡ್ಕೊಂಡಿದ್ದೆ. ಅವಾಗ ನೀವು ಒಂದು ಮಾತು ಹೇಳಿದ್ರೆ ಸೈಕಲ್ ಹೋದ್ರೆ ಇನ್ನೂ 10 ಸೈಕಲ್ ತಗೋಬಹುದು, ಬಟ್ ನೀನು ಆರಾಮಾಗಿದ್ಯಾ ಅಂತ. ಈ ಒಂದು ಕಥೆನ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗದೆ ಇರಬಹುದು, ಬಟ್ ಒಂದು ಯೋಚನೆ ಮಾಡಿ, ನಾವು ಮನಸ್ವಿನಿಗೋಸ್ಕರ ಹುಡುಕ್ಬೇಕಿದ್ರೆ ಈಕೆ ಮನಸ್ವಿನಿ ಅಂತ ಬಂದ್ಲು, ನೀವು ಅವಳನ್ನ ಮಗಳು ಅಂತ ಒಪ್ಕೊಂಡ್ರಿ, ಆದ್ರೆ ಇವತ್ತು ಅವಳು ರಿಯಲ್ ಅಲ್ಲ ಅಂತ ಗೊತ್ತಾಗಿದೆ. ಜೊತೆಗೆ ಪುರುಷೋತ್ತಮರು ಕೂಡ ಮನಸ್ವಿನಿ ಬದುಕಿದಾಳೆ ಅನ್ನೋ ವಿಷಯವನ್ನ ಹೇಳಿದ್ರು. ಹಾಗಾಗಿ ನಾವು ಮನಸ್ವಿನಿಯನ್ನ ಹುಡ್ಕೋದಕ್ಕೆ ಟ್ರೈ ಮಾಡಿದ್ವಿ, ಈಗಲೂ ಕೂಡ ಮನಸ್ವಿನಿ ಬದುಕಿದಾಳೆ ಅನ್ನೋ ವಿಷಯ ನಿಜ ಅಲ್ವಾ ಮಾವ, ಮತ್ತೆ ಯಾಕೆ ನೀವು ಆ ರೀತಿ ಕುತ್ಕೊಂಡಿದ್ರ, ಹೊರಗಡೆ ಬನ್ನಿ, ಮನಸ್ವಿನಿಯನ್ನ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಹುಡ್ಕೋಣ, ಖಂಡಿತವಾಗ್ಲೂ ಮನಸ್ವಿನಿ ನಮಗೆ ಸಿಗ್ತಾಳೆ ಅಂತ ಅಚ್ಯುತ್ ಹೇಳ್ತಾರೆ. ಕೊನೆಗೂ ಇಲ್ಲಿ ಶ್ರವಣ್ ಹೊರಗಡೆ ಬರ್ತಾರೆ. ಶ್ರವಣ್ ಬಂದದ ನಿಜಕ್ಕೂ ಎಲ್ರಿಗೂ ಕೂಡ ಖುಷಿ ಆಗತ್ತೆ. ಅಚ್ಯುತ್ ಮತ್ತೆ ಭೂಮಿ ಹತ್ರ ಶ್ರವಣ್ ಅವ್ರು ಕೂಡ ಕ್ಷಮೆ ಕೇಳ್ತಾರೆ. ಇತ್ತ ಕಡೆ ದೇವ್ಯಾನಿ ಅವರಂತೂ ತಮ್ಮ ಗಂಡನ ಫೋಟೋ ನೋಡ್ಕೊಂಡಿದ್ದೆ, ನಿಮ್ಮ ಸಾವಿನ ಸೀಡನ್ನ ತೀರಿಸ್ಕೊಳ್ಳೋಕೆ ನಿಮ್ಮ ಸಾವಿನ ಒಂದು ಕಿಚ್ಚನ್ನೇ ಕತ್ತಿಯನ್ನಾಗಿ ಮಾಡಿಕೊಂಡು ಎಲ್ಲರ ವಿರುದ್ಧ ನಾನು ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ದೀನಿ. ಅಶ್ವಿನಿ ಇಟ್ಕೊಂಡು ತುಂಬ ಆಟ ಆಡಬೇಕು ಅಂತ ಅನ್ಕೊಂಡೆ, ಆದರೆ ಅವಳು ಸಿಕ್ಬಿದ್ಲು. ಹಾಗಂದ ಮಾತ್ರಕ್ಕೆ ನಾನು ಸುಮ್ಮನಿರುವುದಿಲ್ಲ, ನಿಮ್ಮ ಸಾವಿನ ಸೇಡನ್ನು ತೀರಿಸ್ಕೋತೀನಿ ಅಂತ ಹೇಳಿ ದೇವ್ಯಾನಿಯವರು ಅಶ್ವಿನಿಗೆ ಬೇಲ್ ಕೊಡ್ಸೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಅಚ್ಯುತ್ ಬಂದಿದ್ದಾನೆ ಅನ್ಕೊಂಡಿದ್ದೆ, ಹೊರಗಡೆ ಬರ್ತಾರೆ. ಈ ಕಡೆ ಶ್ರವಣ್ ಅವರಂತೂ ಅಚ್ಯುತ್ ಭೂಮಿ ಹತ್ರ ಕ್ಷಮೆ ಕೇಳ್ತಾರೆ. ಅಯ್ಯೋ ಅದರಲ್ಲಿ ಏನಿದೆ, ಯಾರಾದರೂ ಮಕ್ಕಳ ಹತ್ರ ಕ್ಷಮೆ ಕೇಳ್ತಾರೆ ಅಂತ ಅಚ್ಯುತ್ ಭೂಮಿ ಹೇಳ್ತಾರೆ. ತದನಂತರ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಮನಸ್ವಿನಿ ಶಾರದಾತಿಯನ್ನ ಹುಡ್ಕೋಣ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಎಲ್ರಿಗೂ ಕೂಡ ಪ್ರಸಾದ ಕೊಟ್ಟು ಈ ಕಡೆ ಅಶ್ವಿನಿ ಹೇಳಿದ್ಲ ಯಾರಿದ್ರಿಂದ ಇರ್ತಕ್ಕಂಥದ್ದು ಅಂತ ಅಚ್ಯುತ್ನ ಕೇಳಿದಾಗ ಇಲ್ಲ, ಎಷ್ಟೇ ಹೊಡೆದ್ರು ಕೂಡ ಬಾಯ್ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಒಂದ್ ಕ್ಷಣ ದೇವಿಯಾನಿ ಬಿದ್ಬಿಡ್ತಾರೆ, ಅಚ್ಯುತ್ ಕೆಲ್ಲಿ ಗೊತ್ತಾಗೋಯ್ತು ಅಂತ. ಬಟ್ ಅಚ್ಯುತ್ ಇಲ್ಲ ಹೇಳಿಲ್ಲ ಅಂತದಾಗೆ ನಿರಾಳವಾಗ್ಬಿಡ್ತಾರೆ ದೇವಿಯಾನಿ. ತದನಂತರ ಇಲ್ಲಿ ಅಚ್ಯುತ್ಗೆ ಕಾಲ್ ಬರುತ್ತೆ, ಅಶ್ವಿನಿ ತಪ್ಪಿಸ್ಕೊಂಡಿದ್ದಾಳೆ ಅಂತ. ಹಾಗಾಗಿ ಇಡೀ ಫ್ಯಾಮಿಲಿ ಆಕೆಯನ್ನ ಹುಡ್ಕೊಂಡು ಹೊರಟಿದ. ಈ ಕಡೆ ಅಶ್ವಿನಿ ಮನೆಯವ್ರ ಎಲ್ಲರನ್ನ ಕೂಡ ಟ್ರ್ಯಾಪ್ ಮಾಡಿದಾಳೆ. ಜೊತೆಗೆ ಯಾವುದೋ ಒಂದು ಕಟ್ತಿರೋ ಬಿಲ್ಡಿಂಗ್ ಮೇಲೆ ಹೋಗಿದೆ, 20 ಫ್ಲೋರ್ ಇಂದ ಕೆಳಗಡೆ ಬೀಳೋಕೆ ಮುಂದಾಗ್ತದಾಳ. ಇಲ್ಲಿ ಕೆಳಗಡೆ ಇಳಿದ್ಬಿಡು ಅಶ್ವಿನಿ, ಸುಮ್ಮನೆ ತಪ್ಪಿಸ್ಕೊಂಡು ತಪ್ಪು ಮಾಡಿದ್ಯಾ ನೀನು ನಮ್ಮ ಕಸ್ಟಡಿಯಿಂದ ಅಂತ ಜೊತೆ ಹೇಳ್ತಿದ್ರೆ, ಇಲ್ಲ ಅಪ್ಪ ನನ್ನ ಮನಸ್ವಿನಿ ಅಂತ ಒಪ್ಪು ತನಕ ನಾನು ಕೆಳಗೆ ಇಳಿಯೋದಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ನಿನ್ನ ಮನಸ್ವಿನಿ ಅನ್ನೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಶ್ರವಣ್ ಹೇಳ್ತಾರೆ. ಹೌದಾ, ಹಾಗಿದ್ರೆ ನಾನು ಬದುಕೋದೇ ಇಲ್ಲ ಅಂತ ಮೇಲಿಂದ ದೊಪ್ಪನೆ ಕೆಳಗಡೆ ಬಿಡ್ತಾರೆ. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಅಶ್ವಿನಿ ಅಂತ್ಯವಾಯ್ತಾ? ಅಶ್ವಿನಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಹೋಗಿ ಇಲ್ಲಿ ತನ್ನನ್ನ ತಾನು ಕಾಪಾಡ್ಕೊಳ್ಳೋಕೆ ಹೋಗಿ ತನ್ನ ಅಂತ್ಯವನ್ನ ತಾನೇ ಮಾಡ್ಕೊಂಡ್ಬಿಟ್ಲ. ದೇವ್ಯಾನಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಲ ಅಶ್ವಿನಿ. ಅಥವಾ ಇದರಿಂದ ಕೂಡ ಮಾಸ್ಟರ್ ಪ್ಲಾನ್ ಇದೆಯಾ? ಏನಿದೆ, ಏನಾಯ್ತು? ಅಶ್ವಿನಿ ಬದುಕುಳಿದ್ಲ, ಐಸಿಯುಗೆ ಸೇರ್ಕೊಂಡ್ಲ, ಏನಾಯ್ತು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.